ಸರ್ ಎಲ್ಲರಿಗೂ ನಮಸ್ಕಾರ. ಎಸ್ಎಸ್ಎಲ್ಸಿ ಹಾಗೂ ಸೆಕೆಂಡ್ ಪಿಯುಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸಿಗುತ್ತೆ. ಎಸ್ಎಸ್ಎಲ್ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ₹7,000 ಸಿಗುತ್ತೆ. ಇನ್ನು ಕೆಲವರಿಗೆ ₹15,000 ಸಿಗುತ್ತೆ. ಯಾರಿಗೆ ಯಾವ ತರ ಸಿಗುತ್ತೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಟೋಟಲ್ ಆಗಿ ₹15,000 ವರೆಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಹಾಗೇನೆ ಸೆಕೆಂಡ್ ಪಿಯುಸಿ ಹಾಗೇನೆ 3 ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರುವಂತವರಿಗೆ 20,000 ಸಿಗುತ್ತೆ. ಅದು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಜಮೆ ಆಗುತ್ತೆ. 100% ಬರುವಂತಹ ಪ್ರೈಸ್ ಮನಿ ಇದಾಗಿರುತ್ತೆ. ಸೊ ಇದನ್ನ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. 2026ರಲ್ಲಿ ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರಾ ಅವರು ಈ ಒಂದು ಪ್ರೈಸ್ ಮನಿಯನ್ನ ಪಡ್ಕೋಬಹುದು. ಅಂದ್ರೆ ಈ ಒಂದು ಪ್ರೈಸ್ ಮನಿ ಎಂತವರಿಗೆ ಸಿಗುತ್ತೆ ಅಂದ್ರೆ ಯಾರಿಗೆಲ್ಲ ಸಿಗುತ್ತೆ, ಅರ್ಹತೆ ಏನೇನ್ ಇರಬೇಕಾಗುತ್ತೆ. ಇಲ್ಲಿ SSLC ಅಲ್ಲಿ ನಿಮ್ಗೆ 2 ರೀತಿಯಲ್ಲಿ ಬರುತ್ತೆ. ₹15,000 ಮತ್ತೆ ₹7,000. ಈ ಒಂದು 2 ಕ್ಯಾಟಗರಿ ಯಾರ್ಯಾರಿಗೆ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ದಾಖಲೆಗಳು ಏನೇನ್ ಬೇಕು, ಅರ್ಜಿ ಸಲ್ಲಿಸೋದು ಹೇಗೆ, ಅಪ್ಲೈ ಮಾಡೋದು ಹೇಗೆ, ಮತ್ತೆ ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವೊಂದು ಸಣ್ಣ ತಪ್ಪುಗಳನ್ನ ಮಾಡ್ತಾರೆ. ಆ ಒಂದು ಸಣ್ಣ ತಪ್ಪು ಮಾಡೋದ್ರಿಂದ ನಿಮ್ಗೆ ಅಮೌಂಟ್ ಬರೋದಿಲ್ಲ, ನಿಮ್ಮ ಖಾತೆಗೆ ಬರೋದಿಲ್ಲ. ಆ ಒಂದು ಸಣ್ಣ ತಪ್ಪು ಏನು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಇದು ಮೇನ್ ಇಂಪಾರ್ಟೆಂಟ್. ಸೊ ಓಕೆನಾ, ಇದೊಂದು ಪಾರ್ಟ್ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕು. ನೆಕ್ಸ್ಟ್ ಸ್ಕಾಲರ್ಶಿಪ್ ಹಣ ಹೇಗೆ ಬರುತ್ತೆ ಇದೆಲ್ಲಾನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಓಕೆ ಸ್ನೇಹಿತರೆ, ಇಲ್ಲಿ 15,000 SSLC ಪಾಸ್ ಆಗಿರುವಂತವರಿಗೆ 15,000 ಮತ್ತೆ ₹7,000 ಇಲ್ಲಿ ಸಪರೇಟ್ ಡಿವೈಡ್ ಆಗಿದೆ. ಸೊ ಹೇಗೆ ಅಂತ ನೋಡೋದಾದ್ರೆ ಇಲ್ಲಿ SSLC ವಿದ್ಯಾರ್ಥಿಗಳಿಗೆ ಹಣ ಎಷ್ಟು ಸಿಗುತ್ತೆ ಅಂದ್ರೆ ನಿಮ್ಮ ಒಂದು ಪರ್ಸೆಂಟೇಜ್ ಏನಾದ್ರೂ 60% ಇಂದ 74.99% ಒಳಗಡೆ ಇದ್ರೆ ನಿಮ್ಗೆ ₹7,000 ಪ್ರೈಸ್ ಮನಿ ಸಿಗುತ್ತೆ. ಅದೇ ನಿಮ್ದೇನಾದ್ರೂ ಪರ್ಸೆಂಟೇಜ್ ಏನಾದ್ರೂ 75% ಮೇಲೆ, ಅದ್ರ ಮೇಲೆ ಏನಾದ್ರೂ ಇದ್ರೆ ನಿಮ್ಗೆ ಟೋಟಲ್ ಆಗಿ ₹15,000 ಸಿಗುತ್ತೆ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರುತ್ತೆ. ಓಕೆನಾ. ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ₹20,000, ಹಾಗೇನೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಂಪ್ಲೀಟ್ ಆಗಿರುವಂತವರಿಗೆ ₹20,000 ಇಲ್ಲಿ ಸಿಗುವಂತದ್ದು. ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ₹7,000 ಯಾರಿಗೆ ಸಿಗುತ್ತೆ, ₹15,000 ಯಾರಿಗೆ ಸಿಗುತ್ತೆ ಅಂತ. ಇಲ್ಲಿ 7 ಮತ್ತೆ ₹15,000 ಏನಿದೆ ಇದು SSLC ವಿದ್ಯಾರ್ಥಿಗಳಿಗೆ ಮಾತ್ರ. ಇಲ್ಲಿ ಸೆಕೆಂಡ್ ಪಿಯುಸಿ ಹಾಗೇನೆ ಪಾಲಿಟೆಕ್ನಿಕ್ ಕಂಪ್ಲೀಟ್ ಆಗಿರುವಂತವರಿಗೆ ಟೋಟಲ್ ಆಗಿ ನಿಮ್ಗೆ ₹20,000 ಸಿಗುತ್ತೆ. ಅಪ್ಲೈ ಮಾಡೋದು ಹೇಗೆ, ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದ್ರೆ ಆನ್ಲೈನ್ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಂದ್ರೆ ನಿಮ್ಗೆ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇದೇ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ, ಅಂದ್ರೆ ಅಪ್ಲೈ ಮಾಡಬಹುದು. ಇಲ್ಲಿ ಸುಮಾರು ಜನರು ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು SSLC ಹಾಗೇನೆ ಸೆಕೆಂಡ್ ಪಿಯುಸಿ ಎರಡಕ್ಕೂ ಕೂಡ ಇಲ್ಲಿ ಅಪ್ಲೈ ಮಾಡಿದ್ದಾರೆ ಸುಮಾರು ಜನ. ಇದೇ ರೀತಿ ನೀವು ಕೂಡ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಬೇಕು ಅಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಅಪ್ಡೇಟ್ ಮಾಡ್ತೀನಿ. ಒಂದು ವೆಬ್ಸೈಟ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಸೊ ಈ ಒಂದು ಪ್ರೈಸ್ ಮನಿಯನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಕೆಲವೊಂದು ವಿಷಯವನ್ನ ನೀವು ಅಬ್ಸರ್ವ್ ಮಾಡ್ಲೇಬೇಕು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲ ಅಂತ ನೋಡೋದಾದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ಬರೆದಿದ್ರೆ ಇದು ಸಾಮಾನ್ಯವಾಗಿ ಸಿಗೋದಿಲ್ಲ, ಅರ್ಹತೆ ಇರೋದಿಲ್ಲ ಅಪ್ಲೈ ಮಾಡೋದಕ್ಕೆ. ಅಪ್ಲೈ ಮಾಡಿದ್ರು ಕೂಡ ಸಿಗೋದಿಲ್ಲ ಸಪ್ಲಿಮೆಂಟರಿ ಏನಾದ್ರು ಬರ್ದಿದ್ರೆ. ನೆಕ್ಸ್ಟ್ ಎಲ್ಲಾ ಸಬ್ಜೆಕ್ಟ್ಸ್ ಏನಿದೆ ಅದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರ್ಬೇಕು. ನೀವು ಏನು ಪ್ರತಿಯೊಂದು ಸಬ್ಜೆಕ್ಟ್ಸ್ ಅನ್ನ ಬರೆದಿದ್ದೀರಾ ಆ ಎಲ್ಲಾ ಸಬ್ಜೆಕ್ಟ್ಸ್ ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರ್ಬೇಕು. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಕೂಡ ನೀವು ಮೊದಲನೇದಾಗಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ ಆಗಿ ನೆಕ್ಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ರು ಕೂಡ ನಿಮ್ಗೆ ಸಿಗೋದಿಲ್ಲ. ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫಸ್ಟ್ ಕ್ಲಾಸ್ ಅಂತ ಇರ್ಬೇಕು, ಅಂದ್ರೆ 60% ಗಿಂತ ಜಾಸ್ತಿ ಇರಬೇಕು ನಿಮ್ಮ ಒಂದು ಮಾರ್ಕ್ಸ್ ಈ ಒಂದು ಹಣವನ್ನ ಪಡಿಬೇಕು ಅಂತ. ನೆಕ್ಸ್ಟ್ DBT ಎನೇಬಲ್ಡ್ ಬ್ಯಾಂಕ್ ಅಕೌಂಟ್ ಇರಬೇಕು. ಸೊ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು. ಆಗಿದ್ರೆ ಮಾತ್ರ ಈ ಒಂದು ಪ್ರೈಸ್ ಮನಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ DBT ಎನೇಬಲ್ಡ್ ಬ್ಯಾಂಕ್ ಅಕೌಂಟ್ ಇರಬೇಕು. ಸೊ DBT ಎನೇಬಲ್ ಆಗಿರ್ಬೇಕು. ಓಕೆನಾ. ಮತ್ತೆ ಆಧಾರ್ ಕಾರ್ಡ್ ಸೀಡೆಡ್ ಅಕೌಂಟ್ ಆಗಿರ್ಬೇಕು, ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಮೇನ್ ಆಗಿ ಲಿಂಕ್ ಆಗಿರ್ಬೇಕು. ಇದು ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸ್ಕಾಲರ್ಶಿಪ್ ಹಣ ಹೇಗ್ ಬರುತ್ತೆ ಅಂತ, ಪೇಮೆಂಟ್ ಮೆಥಡ್ ಹೇಗಿರುತ್ತೆ ಅಂದ್ರೆ DBT ಬರುತ್ತೆ, ಅಂದ್ರೆ DBT ಮುಖಾಂತರ ಬರುತ್ತೆ, ಅಂದ್ರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಬರುತ್ತೆ. ಹಣ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ಆಧಾರ್ ಲಿಂಕ್ ಕಡ್ಡಾಯವಾಗಿ ಆಗಿರ್ಲೇಬೇಕು. ಸೊ DBT ಮುಖಾಂತರ ಬರೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರ್ಲೇಬೇಕು. ಸೊ ಇನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಅಥವಾ ಅಪ್ಲೈ ಮಾಡಿದ ಆದ್ಮೇಲೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ, ಕಾಮನ್ ಮಿಸ್ಟೇಕ್ ಅನ್ನ ಎಲ್ಲರೂ ಕೂಡ ಮಾಡ್ತಾರೆ. ಬಟ್ ಯಾರು ಕೂಡ ನಾನು ಹೇಳುವಂತದ್ದು ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಓಕೆನಾ. ಅಪ್ಲೈ ನೀವೇನಾದ್ರೂ ಆಲ್ರೆಡಿ ಮಾಡಿಬಿಟ್ಟಿದ್ರೆ ಪ್ರೈಸ್ ಮನಿಗೆ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅಥವಾ ಯಾರಾದ್ರೂ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇನ್ನೂ ಮಾಡಿಲ್ಲ ಅಂದ್ರೆ ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ. ಏನಿಲ್ಲ ಅಂದ್ರೆ ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೆ ಫಸ್ಟ್ ಲಿಂಕ್ ಮಾಡಿ. ಯಾಕಂದ್ರೆ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಲಿಂಕ್ ಮಾಡಿ. ಇನ್ ಕೇಸ್ ಏನಾದ್ರು ಗೌರ್ಮೆಂಟ್ ಏನಾದ್ರು ಹಣವನ್ನ ಹಾಕ್ತು ಅಂದ್ರೆ DBT ಮುಖಾಂತರ ಹಾಕೋದು. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಸೊ ಹಣ ಬರೋದು ಅಂದ್ರೆ ಬರೋದಿಲ್ಲ ಅಂತಾನೆ ಹೇಳ್ಬೋದು, ಅಲ್ಲಿ ತಡೆ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ರಾಂಗ್ IFSC ಕೋಡ್ ಏನಾದ್ರು ಎಂಟರ್ ಮಾಡಿದ್ರೆ ಆಗ್ಲೂ ಕೂಡ ನಿಮ್ಗೆ ಹಣ ಬರೋದಿಲ್ಲ. ಸಣ್ಣ ಮಿಸ್ಟೇಕ್ ಇಂದ ನಿಮ್ಗೆ ಹಣ ಬರೋದು ಕೈ ತಪ್ಪೋಗುತ್ತೆ. ಆಮೇಲೆ ಮತ್ತೆ ನೀವು
ಆಫೀಸ್ಗೆಲ್ಲ ಸುತ್ತಾಡಬೇಕಾಗುತ್ತೆ, ಅದೆಲ್ಲ ಬೇಡ. ಇದನ್ನೆಲ್ಲ ಮೊದಲೇ ಚೆಕ್ ಮಾಡ್ಕೊಂಡು ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು, ಇನ್ನು ಕೂಡ ಟೈಮ್ ಇದೆ. ಸೊ ಮತ್ತೆ ಬ್ಲರ್ರಿ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡೋದು. ಸೊ ನೀವು ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡುವಂತ ಆತುರದಲ್ಲಿ, ಅಥವಾ ನೀವು ಎಲ್ಲೋ ಸೈಬರ್ ಸೆಂಟರ್ ಹೋಗ್ತೀರಾ, ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಬ್ಲರ್ರಿ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಅಪ್ಲೋಡ್ ಮಾಡಿದ್ರೆ ಆಗ್ಲೂ ಕೂಡ ನಿಮ್ಮ ಒಂದು ಪ್ರೈಸ್ ಮನಿ ಕೈ ತಪ್ಪುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಸೈಬರ್ ಸೆಂಟರ್ ಅಲ್ಲಿ ಅಪ್ಲೈ ಮಾಡ್ತಿದ್ರೆ ಕರೆಕ್ಟ್ ಆಗಿ ಹಣ ಯಾವುದೇ ಮಿಸ್ಟೇಕ್ ಇಲ್ದಂಗೆ ನೀವು ಮಾಡಬೇಕು ಅಂತ ನೀವು ಹೇಳಬೇಕು. ನೆಕ್ಸ್ಟ್ ಸಪ್ಲಿಮೆಂಟರಿ ಮಾರ್ಕ್ಸ್ ಕಾರ್ಡ್ ಇದ್ರೂ ಕೂಡ ಅಪ್ಲೈ ಮಾಡಬಹುದು. ನಾನು ಅವಾಗ ಹೇಳಿದೆ, ಸಪ್ಲಿಮೆಂಟರಿ ಎಕ್ಸಾಮ್ ಬರೆದಿದ್ರೆ ಅಂದ್ರೆ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ ಆಗಿ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಯಾವ್ದೊಂದು ಸಬ್ಜೆಕ್ಟ್ ಅನ್ನ ಪಾಸ್ ಮಾಡಿರ್ತೀರ, ಆಗ್ಲೂ ಕೂಡ ನಿಮ್ಗೆ ಹಣ ಬರೋದಿಲ್ಲ. ಅಂತರೂ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಕು. ಸೊ ಓಕೆನಾ. ನೆಕ್ಸ್ಟ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಲೈಫ್ ಟೈಮ್ ಇರುತ್ತೆ, ಆದ್ರೆ ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷಕ್ಕೊಂದ್ಸರಿ ರಿನಿವಲ್ ಮಾಡಿಸ್ಬೇಕಾಗುತ್ತೆ. ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಅದೇನಾದ್ರೂ ರಿನಿವಲ್ ಆಗಿಲ್ಲ ಅಂದ್ರೆ, ಡೇಟ್ ಎಕ್ಸ್ಪೈರ್ ಆಗಿತ್ತು ಅಂದ್ರೆ ಆಗ್ಲೂ ಕೂಡ ನಿಮ್ಗೆ ಹಣ ಬರೋದು ಸ್ಟಾಪ್ ಆಗುತ್ತೆ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತೆ ಮಾರ್ಕ್ಸ್ ಕಾರ್ಡ್. SSLC ನೀವು SSLC ಮೇಲೆ ಅಪ್ಲೈ ಮಾಡ್ತಿದ್ರೆ SSLC ಮಾರ್ಕ್ಸ್ ಕಾರ್ಡ್ ಮಾತ್ರ ಸಾಕು. ನೀವೇನೋ ಸೆಕೆಂಡ್ PUC ಅಪ್ಲೈ ಮಾಡ್ತೀರಾ ಅಥವಾ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡ್ತಿದ್ರೆ ನಿಮ್ಗೆ SSLC ಮಾರ್ಕ್ಸ್ ಕಾರ್ಡ್ ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಎರಡು ಕೂಡ ಬೇಕಾಗುತ್ತೆ. ಸೊ ಓಕೆನಾ. ಅರ್ಹತೆಗಳು, ಇನ್ನು ಸಾಮಾನ್ಯ ಅರ್ಹತೆಗಳನ್ನ ನೋಡೋದಾದ್ರೆ, ಕರ್ನಾಟಕದ ನಿವಾಸಿ ಆಗಿರ್ಬೇಕಾಗುತ್ತೆ ಈ ಒಂದು ಪ್ರೈಸ್ ಮನಿಯನ್ನ ಪಡಿಬೇಕು ಅಂದ್ರೆ. ನೆಕ್ಸ್ಟ್ SC/ST ವರ್ಗಕ್ಕೆ ಸೇರಿದವರಾಗಿರ್ಬೇಕು. ಈ ಒಂದು ಪ್ರೈಸ್ ಮನಿ ಏನಿದೆ SC/ST ವರ್ಗಕ್ಕೆ ಮಾತ್ರ ಇರುವಂತ ಪ್ರೈಸ್ ಮನಿ ಆಗಿರುತ್ತೆ. ಸೊ ಹಾಗೇನೆ 2026ರಲ್ಲಿ ಪಾಸ್ ಆಗಿರ್ಬೇಕು. ಅಂದ್ರೆ ಈ ವರ್ಷ ಪಾಸ್ ಆಗಿರ್ಬೇಕು. 2025ರಲ್ಲಿ ಪಾಸ್ ಆಗಿದ್ರು ನಿಮ್ಗೆ ಸಿಗೋದಿಲ್ಲ. 2026ರಲ್ಲಿ SSLC ಮತ್ತೆ ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗುತ್ತೆ ಫಸ್ಟ್ ಅಟೆಂಪ್ಟ್ ಅಲ್ಲಿ. ಹಾಗೇನೆ 60% ಮೇಲೆ ಇರಬೇಕಾಗುತ್ತೆ. ಸೊ ಓಕೆನಾ. ಸೊ ಇನ್ನು ನೆಕ್ಸ್ಟ್ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಅಕೌಂಟ್ ಇರಬೇಕು. ಇದು ನಾನು ಆಗ್ಲೇ ಹೇಳಿದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಬೇಕು. ಕೊನೆಯ ದಿನಾಂಕ ಇನ್ನೂ ಕೂಡ ನಿಗದಿ ಇಲ್ಲ, ಬಟ್ ಆದಷ್ಟು ಬೇಗ ಅಪ್ಲೈ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಂಡು. ಪ್ರೈಸ್ ಮನಿ ಬಗ್ಗೆ ಏನೇ ಡೌಟ್ ಇದ್ರು ನೀವು ಕಾಮೆಂಟ್ ಮುಖಾಂತರ ಕೇಳಬಹುದು. ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಅನ್ನ ಕೊಡ್ತೀನಿ. ವಿಡಿಯೋವನ್ನ ಉಪಯೋಗ ಇರುವಂತಹ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೆ ಪ್ರೈಸ್ ಮನಿ ಸಿಗೋ ತರ ಅವ್ರಿಗೆ ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಅರ್ಹತೆ ಇರೋರಿಗೆ ಸಿಗೋ ತರ ಆಗ್ಲಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಏನನ್ಸ್ತು ಕಾಮೆಂಟ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.